ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೊಮ್ಮೆ ಗರಿಗೆದರಿದೆ. ನಾಳೆ ಒಳಗಾಗಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರುಗಳು ಈಗ ಆಲ್ರೆಡಿ ದೆಹಲಿ ಅಂಗಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ತಮಗೊಂದು ಅವಕಾಶ ಸಿಗಲಿ ಅಂತ ಎದುರು ನೋಡ್ತಾ ಇದ್ದಾರೆ. ವರಿಷ್ಠರು ಮಾತ್ರ ತಮ್ಮದೇ ಒಂದು ಸೂತ್ರವನ್ನ ಹೆಣೆದು ಪಟ್ಟಿಗೆ ಅಂತಿಮ ಮುದ್ರೆ ಒತ್ತಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅದರಲ್ಲೂ ಈ ಜೆನ್ಸಿ ಹೋರಾಟದ ಬಳಿಕ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಬದಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನದು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗರಿಗೆ ತರಿದ ಸಂಪುಟ ವಿಸ್ತರಣೆ ಕಸರತ್ತು ನಾಳೆ ಸಂಜೆಯೊಳಗೆ ಫೈನಲ್. ಜೆನ್ಜಿ ಸೆಳೆಯಲು ಯುವ ಶಾಸಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಎಲ್ಲವೂ ಫೈನಲ್ ಆದ್ರೆ ವಾರಾಂತ್ಯದೊಳಗೆ ಪ್ರಮಾಣ ವಚನ ಫಿಕ್ಸ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹಿಡಿದಿದ್ದ ಗ್ರಹಣ ಬಿಡೋ ಕಾಲ ಹತ್ತಿರವಾಗಿದೆ. ಗ್ರಹಣ ಬಿಡಿಸಲು ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಪ್ರತ್ಯೇಕ ಚರ್ಚೆ ನಡೆಸಿ ಮೂವರಿಂದಲೂ ಪಟ್ಟಿ ಸ್ವೀಕರಿಸಿ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಪಟ್ಟಿ ರವಾನಿಸಲಿದ್ದಾರೆ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾರೆ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದಾರಂತೆ. ಡಿಕೆಶಿ ಸಂಪುಟದಲ್ಲಿ ಯುವ ಮುಖಗಳಿಗೆ ಮಣೆ ಹಾಕೋ ಬಗ್ಗೆ ವರಿಷ್ಠರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಹೈಕಮಾಂಡ್ ಪಟ್ಟಿ ಸಿದ್ಧಪಡಿಸೋಕೆ ಏನೆಲ್ಲಾ ಪ್ಲಾನ್ಗಳನ್ನ ಮಾಡಿಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಯುವ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ. ಜನ್ಜಿ ಹೋರಾಟದ ಬಳಿಕ ಯುವಕರಿಗೆ ಮಾನ್ಯತೆ ನೀಡುವತ್ತ ಚರ್ಚೆ ಮಾಡ್ತಿದ್ದಾರೆ. ಹಿರಿಯರ ಜೊತೆ ಯುವ ನಾಯಕತ್ವಕ್ಕೂ ಮನ್ನಣೆ ನೀಡಿ ಅಂತ ರಾಹುಲ್ ಹೇಳಿದ್ದಾರೆ. ಹೀಗಾಗಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ 12ರಿಂದ 15 ಮಂದಿ ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಹೊಸ ಮುಖಗಳು ಅಂದ್ರೆ ಕೇವಲ 1 ಬಾರಿ ಗೆದ್ದು ಶಾಸಕರಾದವರಲ್ಲ, 3ಕ್ಕೂ ಹೆಚ್ಚು ಬಾರಿ ಗೆದ್ದವರು, ಸಾಮರ್ಥ್ಯ ಇರುವವರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಪಟ್ಟಿ ಸಿದ್ಧತೆ ಮಾಡಿದ್ದು ಜಾತಿವಾರು, ಪ್ರಾದೇಶಿಕವಾರು, ಶಿಕ್ಷಣ, ಅನುಭವದ ಆಧಾರದಲ್ಲಿ ಪಟ್ಟಿ ಸಿದ್ಧವಾಗಿದೆ. 60% ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು ಕೂಡ ಹೈಕಮಾಂಡ್ ಕೂಡ ನಿರ್ಧಾರ ತಗೊಂಡಿದೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಬಾರಿ ಕೂಡ ಸುಮಾರು ಒಂದು 60% ಹೊಸಬರಿಗೆ ಅವಕಾಶಗಳು ಕಲ್ಪಿಸುವಂಥದ್ದು ಖಂಡಿತವಾಗಿ ಕೂಡ ಆಗ್ತದೆ. ಹಲವಾರು ಸುತ್ತಿನ ಮಾತುಕತೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತು ಯುವಕರಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ನೋಡಿ, ಯುವಕರಿಗೆ ಕೊಡಬೇಕಂತ ಹೇಳಿ ಡೆಲ್ಲಿಯ ನಾಯಕರ ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆದರೆ ಖಂಡಿತ ಯುವಕರಿಗೆ ಆದೇಶ ಒಂದಿಷ್ಟು ಸಂದೇಶ ಹೋಗುತ್ತೆ. ಒಂದು ಯುವಕರಿಗೆ ಕೊಟ್ಟರೆ ಒಂದು ಮುಂದಿನ ಗುರಿ, ನಮ್ಮ ಮುಖ್ಯಮಂತ್ರಿಗಳ ಗುರಿ ಏನಿದೆ ಅಂದರೆ 28ಕ್ಕೂ ಸಹ ನಾವು ಗೆಲ್ಲಬೇಕು ಅನ್ನೋದೊಂದು ಏನಿದೆ. ಹೊಸಬರಿಗೆ ಮಣೆ ಹಾಕಿದ್ರೂ ಉಳಿದ 5ರಿಂದ 6 ಸ್ಥಾನಗಳು ಹಿರಿಯರಿಗೆ ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ಹಿರಿಯ ನಾಯಕರು ಕೂಡ ಟವೆಲ್ ಹಾಕ್ತಿದ್ದಾರೆ. ಕಳೆದ ಬಾರಿ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ರಿಂದ ನನಗೆ ಸಮಸ್ಯೆ ಆಯಿತು, ಮಂತ್ರಿಯಾಗಲು ಸಾಧ್ಯವಾಗಿರಲಿಲ್ಲ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನನಗೆ ವಿಶ್ವಾಸನೂ ಇದೆ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಯಾವ್ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ, ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಶಾಸಕರು ಕೂಡ ದೆಹಲಿಗೆ ಹಾರಿದ್ದು ಕೊನೆ ಹಂತದ ಲಾಬಿ ಮಾಡ್ತಿದ್ದಾರೆ. ಡಿಕೆ ದೆಹಲಿಗೆ ತೆರಳುವಾಗ ಸಂತೋಷ್ ಲಾಡ್, ಗಣೇಶ್ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರತಿ ಸಮುದಾಯದಲ್ಲೂ ಪೈಪೋಟಿ ತೀವ್ರಗೊಂಡಿದೆ. ರಾಜ್ಯ ನಾಯಕರು ಒಕ್ಕಲಿಗ ಶಾಸಕರ 5 ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ.
ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಎಂ ಕೃಷ್ಣಪ್ಪ ಪಟ್ಟಿಯಲ್ಲಿದ್ದಾರೆ. ಈ 5 ಪೈಕಿ 3 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇದೇ ರೀತಿ ಮುಸ್ಲಿಂ, ಎಸ್ಸಿ, ಲಿಂಗಾಯತ ಶಾಸಕರ ನಡುವೆಯೇ ಸ್ಪರ್ಧೆ ಏರ್ಪಟ್ಟಿದೆ. ಇದೇ ಕಾಂಪಿಟೇಷನ್ ಎಲ್ಲ ಕೋಟದಲ್ಲೂ ಇದೆ. ಲಿಂಗಾಯತರ ಕೋಟದಲ್ಲೂ ಇದೆ, ಒಕ್ಕಲಿಗರದಲ್ಲೂ ಇದೆ, ಮುಸ್ಲಿಮ್ಸಲ್ಲೂ ಸಿಕ್ಕಾಪಟ್ಟೆ ಇದೆ, ನಾಯಕರಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿಯಲ್ಲಿ ಎಸ್ಸಿಗಳಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿನಲ್ಲೂ ಕಾಂಪಿಟೇಷನ್ ಇದೆ. ಅಂದರೆ ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಮಂಡ್ಯದಲ್ಲಿ ಹಿರಿಯ ಮಾಜಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ಅವರು ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಮಂತ್ರಿಗಿರಿ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಒಕ್ಕಲಿಗರ ಸಮುದಾಯದ ಮುಖ್ಯಮಂತ್ರಿ ಆಗಿದಾಗ ನಾನು ಅದೇ ಸಮುದಾಯದವನು ಟವಲ್ ಹಾಕೋದು ಸಾಮಾಜಿಕ ನ್ಯಾಯದಲ್ಲಿ ಸರಿಯಲ್ಲ. ಹೊಸಬರು ಹಳಬರ ಮಧ್ಯೆ ಸಿದ್ದು ಸಂಪುಟದಲ್ಲಿದ್ದವರು ಮತ್ತೊಮ್ಮೆ ಚಾನ್ಸ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ. ಈಗ ಹಿರಿಯರಿಗೂ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡೋಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ. ಡೆಫಿನೆಟ್ಲಿ ಹೊಸಬರು ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್. ಡೆಲ್ಲಿಯವರು ಒಳ್ಳೆ ಡಿಸಿಷನ್ಸ್ ತಗೊಳ್ತಾರೆ. ಡೆಲ್ಲಿಯವರು ಏನು ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಯಾವಾಗಲೂ ಕೂಡ ಅದು ಅವ್ರಿಗೆ ಬಿಟ್ಬಿಡೋದು ಒಳ್ಳೆಯದು. ಅದ್ರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಅವರು ಒಳ್ಳೆ ತೀರ್ಮಾನಗಳನ್ನು ತಗೊಳ್ತಾರೆ, ಆ ತೀರ್ಮಾನಕ್ಕೆ ಬದ್ಧವಾಗಿದೆ. ಇವರ ನಿರೀಕ್ಷೆ, ಲಾಬಿ, ಪೈಪೋಟಿಯ ಮಧ್ಯೆ ನಾಳೆಯೊಳಗೆ ಎಲ್ಲವೂ ಫೈನಲ್ ಆದರೆ ಬುಧವಾರ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯಬಹುದು. ಆದರೆ ಬುಧವಾರ ಹುಣ್ಣಿಮೆ ಇರೋದ್ರಿಂದ ಕೆಲವರು ಪ್ರಮಾಣ ವಚನಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹಾಗೆ ರಾಜ್ಯಪಾಲರು ಕೂಡ 2 ದಿನ ಅಲಭ್ಯರಾಗಿದ್ದು ಜುಲೈ 30ರವರೆಗೂ ಲಭ್ಯವಿಲ್ಲ. ಹೀಗಾಗಿ ಪಟ್ಟಿ ಫೈನಲ್ ಆದರೂ ಜುಲೈ 31ರಂದೇ ಪ್ರಮಾಣ ವಚನ ಸಮಾರಂಭ ನಡೆಯೋ ಸಾಧ್ಯತೆ ಇದೆ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.